ಹಾಯ್ ಫ್ರೆಂಡ್ಸ್, ಈ ದಿನ ನಿಜವಾದ ಸತ್ಯ ಅರ್ಥವಾಯಿತು. ಅದು ಏನೆಂದರೆ, ಕೆಲವು ರಾಜಕಾರಣಿಗಳ ಸುತ್ತ ಇರುವವರು ರೌಡಿಗಳು ಮತ್ತು ಪುಂಡರು ಅಂತ. ಇದನ್ನು ನಾನು ಹೇಳುತ್ತಿಲ್ಲ. ಈ ರೀತಿಯ ಅರ್ಥದಲ್ಲಿ ಮಾತನಾಡಿರುವುದು ನಮ್ಮ ಬೆಂಗಳೂರಿನ ಯಲಹಂಕ ಕ್ಷೇತ್ರದ ಎನ್ಎಲ್ ವಿಶ್ವನಾಥ್ರವರು, ಅದೂ ಕೂಡ ಪವಿತ್ರವಾದ ವಿಧಾನಸೌಧದಲ್ಲಿ. ಸ್ನೇಹಿತರೆ, ಇದರ ಸಂಪೂರ್ಣ ಮಾಹಿತಿ ಕೊಡುತ್ತೇನೆ. ನಾನು ನಿಮ್ಮ ನಾಯ್ಡು. ನಮ್ಮ ಎಲ್ಲ ವಿಡಿಯೋ ನೋಡಲು ಸಬ್ಸ್ಕ್ರೈಬ್ ಅಥವಾ ಫಾಲೋ ಮಾಡಿಕೊಳ್ಳಿ, ನಂತರ ಲೈಕ್ ಶೇರ್ ಮಾಡಿ. ಸ್ನೇಹಿತರೆ, ವಿಧಾನಸೌಧ ಒಂದು ಪವಿತ್ರವಾದ ಸ್ಥಳ. ಅಂತಜಾಗಕ್ಕೆ ಎಂಥವರನ್ನು ನಾವು ಗೆಲ್ಲಿಸಿ ಕಳುಹಿಸುತ್ತಿದ್ದೇವೆ? ಒಮ್ಮೆ ನೋಡಿ, ಹಾಗೆ ಯೋಚಿಸಿ. ಜನರ ಸಮಸ್ಯೆಯ ಬಗ್ಗೆ ಚರ್ಚಿಸುವ ಜಾಗದಲ್ಲಿ ತಮ್ಮ ಸಮಸ್ಯೆಗಳ ಬಗ್ಗೆ ಮಾತನಾಡುತ್ತಿರುವುದು ಎಷ್ಟು ಸರಿ? ನೀವೇ ಹೇಳಿ. ನಿಜವಾಗಿಯೂ ಅವರಿಗೆ ಯಾರಾದರೂ ತೊಂದರೆ ಕೊಡುತ್ತಿದ್ದರೆ ಕಾನೂನು ರೀತಿ ಕ್ರಮ ಕೈಗೊಳ್ಳಲಿ. ಅದನ್ನು ಬಿಟ್ಟು ರೌಡಿಗಳ ರೀತಿ ವರ್ತಿಸುವುದು ಅವರ ಸ್ಥಾನಕ್ಕೆ ಮತ್ತು ಅವರಿರುವ ಸ್ಥಳಕ್ಕೆ ಮಾಡಿರುವಂತಹ ದೊಡ್ಡ ಅಪಮಾನ. ಯಾಕಂದ್ರೆ ಅಷ್ಟೊಂದು ಶಕ್ತಿಶಾಲಿ ಪ್ರಭಾವಿ ಇರ್ತಕ್ಕಂಥ ದೇವಸ್ಥಾನ ಅದು. ಆದರೆ ಇವತ್ತು ಆ SIT ತನಿಖೆ ನಡೀತಾ ಇರ್ತಕ್ಕಂಥ ವಿಧಾನ ಇದೆಯಲ್ಲ, ಅನುಮಾನಾಸ್ಪದವಾಗಿರ್ತಕ್ಕಂಥದ್ದು. ಅವನ ಮುಸುಕುದಾರಿ 100 ಹೆಣಗಳ ಕೊಲೆಯಾಗಿರ್ತಕ್ಕಂಥ ಮತ್ತು ಅತ್ಯಾಚಾರ ಆಗಿರ್ತಕ್ಕಂಥ ತಂದು ನಾನೇ ಉಣಿದ್ದೀನಿ ಅಂತ ಹೇಳ್ತಾನೆ. ಅವನ ಮೊದಲನೇ ಅಪರಾಧಿ ಅವನೇ ಅಲ್ವಾ? ಕೊಲೆ ಮಾಡಿರೋದು ಅವ್ನು ಗೊತ್ತಿದ್ರೆ, ಅತ್ಯಾಚಾರ ಆಗಿದ್ರೆ ಗೊತ್ತಿದ್ರೆ ಆವತ್ತೇ ಪೊಲೀಸ್ ಹೇಳಬೇಕಾಗಿತ್ತು, ಆವತ್ತೇ ವಿಚಾರ ತಿಳಿಸಬೇಕಾಗಿತ್ತು. 100 ಸ್ಟೇಟ್ಮೆಂಟ್ ಕೊಟ್ಟೆ ನಾನು. ಯಾಕಂತಂದ್ರೆ ನಾವು ಭಕ್ತರಾಗಿ ನಮ್ ಭಯ ಇದ್ದಿದ್ದೇನು ಅಂದ್ರೆ ಯೂಟ್ಯೂಬರ್ಗಳದೇ ಎಲ್ಲಿ ಸೌಜನ್ಯ ಬಗ್ಗೆ ಮಾತಾಡಿದ್ರೆ ಹೆಣ್ಣು ಮಗಳ ಅತ್ಯಾಚಾರ ಆಗಿದ್ರು ಕೂಡ ಇವ್ರು ಮಾತಾಡ್ತಾ ಇಲ್ಲ, ಇವ್ರ ಮನೇಲಿ ಹೆಣ್ಮಕ್ಳಿಲ್ಲ, ಈ ತರ ಎಲ್ಲರ ಮೇಲೂ ಯೂಟ್ಯೂಬ್ಗಳು ಬಹಳ ಒಂದು 5 ನಿಮಿಷದಲ್ಲಿ 100 ಬರ್ತವೆ ಕಾಮೆಂಟ್ಗಳು. ಇದಕ್ಕೆ ಒಂದ್ ಸ್ವಲ್ಪ ಎಲ್ಲ ಎದುರ್ಕೊಂಡು ನಾವು ಯಾರು ಮಾತಾಡ್ತಾ ಇರ್ಲಿಲ್ಲ. ಆದ್ರೆ ಮೊನ್ನೆ ಸಹಿಸಕ್ಕಾಗ್ದೇನೆ ನಾನೊಂದು ಹೇಳಿಕೆಯನ್ನು ಕೊಟ್ಟೆ. ಈ ತರ ಸೌಜನ್ಯ ಕೇಸ್ ಏನಿದೆಯೋ ಅದರ ಬಗ್ಗೆ ನಮ್ದೇನು ಅಭ್ಯಂತರ ಇಲ್ಲ, ತನಿಖೆಯನ್ನು ಮಾಡಲಿ. ಆದರೆ ಇದರ ನೆಪದಲ್ಲಿ ಧರ್ಮಾಧಿಕಾರಿಗಳ ಬಗ್ಗೆ ಮಾತಾಡಿದ್ದಾರೆ ಅದೇ ಯೂಟ್ಯೂಬರ್ಸು. ಈಗ ಯಾರು ಹೋರಾಟಗಾರರಿದ್ದಾರೆ, ಒಬ್ಬ ಹೇಳ್ತಾನೆ ಆ ಮಂಜುನಾಥ ಸ್ವಾಮಿ ಆ ದೇವರು ವೇಸ್ಟ್, ನಾವು ನಂಬೋದಿಲ್ಲ ಅಂತ ಹೇಳ್ತಾನೆ. ವಿಭೂತಿ ಇಟ್ಕೊಂತಾನೆ, ಕೇಸರಿ ಶಾಲಾ. ಅವ್ರೇನಾದ್ರೂ ಮಾಡಿದ್ರೆ ಇಲ್ಲ ಆಡಳಿತ ಇದ್ರೆ ಮಾಡ್ಲಿ, ಅವ್ರು ಯಾರ ಮೇಲೆ ಅವ್ರದ್ದು ಅಪಾದನೆ ಇದೆಯೋ ಅದನ್ನ ತನಿಖೆ ಮಾಡ್ಲಿ, ನಮ್ದೇನು ಅಭ್ಯಂತರ ಇಲ್ಲ. ಈ ನೆಪದಲ್ಲಿ ನಾನು ಮಾಡಿದಾಗ ನಾನು ಸ್ಟೇಟ್ಮೆಂಟ್ ಏನ್ ಮಾಡಿದೆ, ನಾವು ಯಲಹಂಕ ಕ್ಷೇತ್ರದ ನಮ್ಮ ಭಕ್ತರು ಮತ್ತು ನಾವೆಲ್ಲ ಕೂಡ 200 ಕಾರುಗಳಲ್ಲಿ ಧರ್ಮಸ್ಥಳಕ್ಕೆ ಹೋಗಿ ಧರ್ಮಸ್ಥಳದ ಜೊತೆಯಲ್ಲಿ ನಾವಿದ್ದೀವಿ ಅಂತಕ್ಕಂಥ ಒಂದು ಚಲೋ ಅಂತ ಹೇಳಿ ಮಾಡಿದ್ವಿ. 16ನೇ ತಾರೀಕು ನಾನು ಶನಿವಾರ ಬೆಳಗ್ಗೆ 6 ಗಂಟೆಗೆ 400 ಗಾಡಿ ಹೋಗ್ತಾ ಇದೀವಿ ನಾವು. ಆದ್ರೆ ಇದು ನಾನು ಹೇಳಿದ ಮೇಲೆ ಇಲ್ಲೊಬ್ಬ ನಕಲಿ ಒಬ್ಬ ಲಾಯರ್ ಅಂತ ಹೆಸರಿಟ್ಕೊಂಡಿರೋನೊಬ್ಬನವನೇ ನನ್ನ ಬಗ್ಗೆ ಎಷ್ಟು ಕೆಟ್ಟದಾಗ ಕಾಮೆಂಟ್ ಮಾಡವನೆ ಅಂತ ಹೇಳಿದ್ರೆ, ನನ್ನ ಕುಟುಂಬದ ಬಗ್ಗೆ ಮಾತಾಡವನೆ. ಇವನು ಹೋಗ್ತಾ ಇರೋದು, ಇವನು ಬ್ಲಾಕ್ ಮನಿ ವೀರೇಂದ್ರ ಹೆಗ್ಡೆ ಅವ್ರ ಹತ್ರ ಇಟ್ಟವನೆ, ಇವನು ತಿರುಪ್ತಿಯಲ್ಲಿ ಇಟ್ಟವನು ಏಕವಚನದಲ್ಲಿ. ಮುಖ್ಯಮಂತ್ರಿಗಳ ಬಗ್ಗೆ ಮಾತಾಡವನೆ ಅದೇ ವ್ಯಕ್ತಿ, ಗೃಹ ಮಂತ್ರಿಗಳ ಬಗ್ಗೆ ಮಾತಾಡವನೆ, DK ಶಿವಕುಮಾರ್ ಅವ್ರ ಬಗ್ಗೆ ಮಾತಾಡವನೆ, ಮಾಜಿ ಮುಖ್ಯಮಂತ್ರಿಗಳ ಬಗ್ಗೆ ಮಾತಾಡವನೆ, ಪೊಲೀಸ್ ಕಮಿಷನರ್ ಬಗ್ಗೆ ಮಾತಾಡವನೆ. ಇವತ್ತು ಕೇಸಲ್ಲಿ ಬೇಲಲ್ಲ ಅವನೇ, ಆಚೆ ಕಡೆಗೆ ಅವನಿಗೆ ಅಶೋಕ್ ಅವ್ರ ಬಗ್ಗೆ ಮಾತಾಡವನೆ. ನೀವು ಮಾತಾಡಿದ್ರೆ ನಿಮ್ ಬಗ್ಗೆನೂ ಮಾತಾಡ್ತಾನೆ ಅವನು. ಯಾರನ್ನ ಕೇಳಿದ್ರೆ ಅವ್ನು ಮೆಂಟ್ಲು ಅಂತಾನೆ. ಮೆಂಟ್ಲಲ್ಲ ಅವನು, ರೋಲ್ ಕಾಲ್ ಅವನು. ಇವತ್ತು ನಾವು ಯಾರಾದ್ರೂ ಯೂಟ್ಯೂಬಲ್ಲೋ ಸೋಷಿಯಲ್ ಮೀಡಿಯಾದಲ್ಲಿ ಸಣ್ಣ ಕಾಮೆಂಟ್ ಮಾಡಿದ್ರೆ ಸುಮೋಟೋ ತಗೊಂಡು ಪೊಲೀಸರು ನಮ್ಮ ಮೇಲೆ ಕೇಸ್ ಮಾಡ್ತಾರೆ. ಏನ್ ಮಾಡ್ಬೇಕು ಹೇಳಿ ಅಧ್ಯಕ್ಷರೇ? ಅವನು ಹೇಳ್ತಾನೆ ಧರ್ಮಸ್ಥಳದ ಪರವಾಗಿ ಯಾರು ಮಾತಾಡ್ತಾರೋ ಅವರ ಪರ್ಸನಲ್ ಏನಿದೆಯೋ ಅದನ್ನೆಲ್ಲ ತಗೊಂಡು ಮಾತಾಡ್ತೀನಿ ನಾನು ಅಂತಕ್ಕಂಥ ನೇರವಾಗಿ ಮಾತಾಡ್ತಾನೆ. ಇವತ್ತುವರೆಗೂ ಅವನು ಒಂದು ಕೇಸ್ ಮಾಡಿಲ್ಲ ನಾವು. CIT ಅವರು ಈ ತರ ನೀನು ಹೇಳ್ತಾ ಇದೆಯಲ್ಲಪ್ಪ ಅಂತ SIT ಅವರು ಅವನ ಮೇಲೆ ಕೇಸ್ ಮಾಡಿಲ್ಲ. ಗೃಹ ಸಚಿವರು 500 ಕೋಟಿ ರೂಪಾಯಿ, ಗೃಹ ಸಚಿವರೇ ನೀವು ಕೆಲವು ಕೇಸಲ್ಲಿ 500 ಕೋಟಿ ರೂಪಾಯಿ ತಗೊಂಡವನೇ ಅಂತ ಹೇಳವನೇ ಅವನು, ನಕಲಿ ಲಾಯರ್, ನಿಮ್ಗೆ ಗೊತ್ತಿರಲಿ. ಆದ್ರೂ ಕೂಡ ನೀವು ಅದು ಯಾಕೋ 3ನೇ ಕಣ್ಣು ತೆಗಿತಾನೆ ಇಲ್ಲ. ನೀವು ಇರೋ ಕಣ್ಣು ಮುಚ್ಕೊಂಡು ಕೂತ್ಕೊಂಡಿದ್ದೀರಾ ನೀವು. ಫ್ರೆಂಡ್ಸ್, 3ನೇ ಕಣ್ಣು ಅಂದರೆ ಏನಂತ ಗೊತ್ತಾ? ಆ ಶಿವ ತನ್ನ 3ನೇ ಕಣ್ಣನ್ನು ತೆರೆದು ಮುಂದೆ ಇರುವವರನ್ನು ಭಸ್ಮ ಮಾಡುತ್ತಿದ್ದ. ಇಲ್ಲಿ ನಮ್ಮ ಗೃಹ ಮಂತ್ರಿ ಪರಮೇಶ್ವರ್ ಅವರು 3ನೇ ಕಣ್ಣು ತೆಗೆದು ಪೊಲೀಸರಿಂದ ಎನ್ಕೌಂಟರ್ ಮಾಡಿಸಬೇಕಂತನ ಅವರ ಮಾತಿನ ಅರ್ಥ. ಡೇಂಜರ್ ಅಲ್ಲ, ಭಸ್ಮ ಅಂತವ್ರು ಭಸ್ಮ ಆಗ್ಬೇಕು. ಈಗ ಅರ್ಥವಾಯಿತು, ಭಸ್ಮ ಮಾಡಬೇಕು ಅಂದರೆ ಎನ್ಕೌಂಟರ್ ಅಂತಾನೆ. ಇವತ್ತು SIT ತನಿಖೆಯಲ್ಲಿ ನಿಜವಾದ ತಪ್ಪಿದವ್ರನ್ನ ಭಸ್ಮ ಮಾಡ್ರಿ, ನಕಲಿ ಅವ್ರನ್ನು ಕೂಡ ಭಸ್ಮ ಮಾಡ್ಬೇಕು. ನೀವು ನಿಮ್ಮ ಹೆಸರು ಜಗತ್ ಜಾಹೀರ ಆಗ್ತದೆ ಅದರಲ್ಲಿ. ಇವತ್ತು ನಾವು SIT ತನಿಖೆಗೆ ಯಾಕೆ ಒಪ್ಕೊಂಡಿರೋದು ಅಂದ್ರೆ ಇದಕ್ಕೊಂದು ಅಂತ್ಯ ಆಡಬೇಕು. ನಾಳೆ ತಿರ್ಗಾ ಇವತ್ತು ಸರ್ಕಾರಕ್ಕೂ ಕೂಡ SIT ಅವನ ಮಾಡಿರೋ ಆಪಾದನೆ ಸುಳ್ಳು ಅಂತ ಹೇಳಿದ್ರೆ
ಇದೇ ಯೂಟ್ಯೂಬರ್ಸು ಮುಖ್ಯಮಂತ್ರಿ ಮೇಲೆ ಕಾಮೆಂಟ್ ಮಾಡ್ತಾರೆ. ಬರ್ಕೊಡ್ರಿ ಇವತ್ತೇ. ಗೃಹ ಸಚಿವರ ಮೇಲೆ ಕಾಮೆಂಟ್ ಮಾಡ್ತಾರೆ. ಅವರು ಆ ಧರ್ಮಾಧಿಕಾರಿ ಜೊತೆಲಿ ಮಿಂಗಲ್ ಆಗ್ಬಿಟ್ರು, ಇವ್ರು ಬ್ಲಾಕ್ ಮನಿ ಎಲ್ಲ ಇಟ್ಟವ್ರೆ. ಮಾಡ್ಲಿಲ್ಲ ಅಂತಂದ್ರೆ ಕೇಳ್ರಿ, ಅವ್ರು ಏನ್ ಹೇಳಿದ್ರು ಕೂಡ ಇದನ್ನ ಅಂತ್ಯ ಆಡ್ಬೇಕಾಗ್ತದೆ. ಕೊಲೆ ಅಂತೂ ಆಗಿದೆ, ಯಾರೋ ಒಬ್ಬ ಮಾಡವನೆ. ಈ ತರದ್ದು ಇಡೀ ರಾಜ್ಯದಲ್ಲಿ ಎಷ್ಟು ಕೊಲೆಗಳು ಅತ್ಯಾಚಾರ ಆಗಿಲ್ಲ, ಎಷ್ಟು ಹೆಣ್ಮಕ್ಳ ಬಗ್ಗೆ ಈ ಗ್ಯಾಂಗ್ ಮಾತಾಡ್ತಾವ್ರೆ. ಸೇಮ್ ಸೌಜನ್ಯ ಹೇಳ್ತಾರೆ, ಬೇರೆ ಹೆಣ್ಮಕ್ಳ ಬಗ್ಗೆ ನೀವು ಮಾತಾಡ್ಬೇಕಲ್ಲ. ಇದು ಇರ್ತಕ್ಕಂಥದ್ದು. ಅದ್ರ ಹುನ್ನಾರ ಏನು ಅಂತ ಹೇಳ್ತಾವೆ, ಅರ್ಥ ಮಾಡ್ಕೊಬೇಕು. ಮತ್ತೆ ಇವತ್ತು ಏನು ನಮ್ಮ ಬಗ್ಗೆ ಆಗ್ಲಿ, ಆ ಕಡೆ ಇರೋರ ಬಗ್ಗೆ ಈ ಕಡೆ ಇರೋರ ಬಗ್ಗೆ ಒಬ್ಬ ನಕಲಿ ಲಾಯರ್, ಅವನು ಲಾಯರ್ ಅಲ್ಲ, ಅವನು ಲಾಯರ್ ಅಂತ ಹೆಸರು ಇಡಬಾರ್ದು. ಅವನ ಮೇಲೆ ಆದ್ರೂ ಕೇಸ್ ಹಾಕ್ಬೇಕು. ಕೇಸ್ ಕೊಡ್ರಿ ಅಂತ ಹೇಳ್ತಾರೆ. ಕೇಸ್ ಕೊಟ್ರೆ ನಾನು ಕೋರ್ಟ್ಗೆ ತಿರ್ಬೇಕು, ಹೋಗಿ ಡೆಫರ್ಮೇಷನ್ ಹಾಕೊಂಡು ಕೆಲವೆಲ್ಲ ಹಾಕಿ ತಿರುಗಿದ್ದೀನಿ ನಾನು. ಲಾಸ್ಟ್ ಟೈಮ್ ಕಾಸುಗಳು ಧರ್ಮಸ್ಥಳದ ಬಗ್ಗೆ ಮಾತಾಡಂಗಿಲ್ಲ, ಬೇರೆ ಏನಾದ್ರ ಬಗ್ಗೆ ಮಾತಾಡೋದಿಲ್ಲ. ಅವ್ರಿಗೆ ಏನ್ ಕ್ರಮ ತಗೊಂತೀರಿ? ನೀವು ರಕ್ಷಣೆಗೆ ಬರಲಿಲ್ಲ ಅಂತಂದ್ರೆ ನಾಳೆ ಈಗ ನನ್ನ ಬಗ್ಗೆ ಮಾತಾಡವ್ರೆ, ಗೃಹ ಮಂತ್ರಿಗಳ ಬಗ್ಗೆ ಮಾತಾಡವ್ರೆ. ಆ ಡಿ.ಕೆ. ಶಿವಕುಮಾರ್ ಅವ್ರು ಯಾಕೆ ಬಿಟ್ಟವ್ರು ಅವ್ನು ಗೊತ್ತಿಲ್ಲ. ಬೇರೆಯವ್ರನ್ನೆಲ್ಲ ಹೊಡೆಯಕ್ಕೆ ಬರ್ತಾರೆ, ಅವ್ರ ಬಗ್ಗೆನೂ ಮಾತಾಡೋನೆ ಅವನು. ಅದ್ಯಾಕೆ ಸೈಲೆಂಟ್ ಆಗಿ ಅವ್ರಿಗೆ ಗೊತ್ತಿಲ್ಲ. ಈಗ ಡಿ.ಕೆ. ಶಿವಕುಮಾರ್ ಬಗ್ಗೆ ಹೇಳುತ್ತಿದ್ದಾರೆ, ಅವರು ಎಲ್ಲರನ್ನೂ ಹೊಡೆಯುತ್ತಾರಂತೆ. ಇದರ ಅರ್ಥ ಅವರ ವಿರುದ್ಧ ಯಾರೇ ಮಾತನಾಡಿದರೂ ಅವರ ಹುಡುಗರನ್ನು ಕಳುಹಿಸಿ ಹೊಡಿತಾರಂತ ಅನ್ನೋದು ಗ್ಯಾರಂಟಿ ಆಯಿತು. ಬನ್ನಿ, ಇನ್ನು ಯಾರ್ಯಾರನ್ನು ಎತ್ತಿಕಟ್ಟುತ್ತಾರೆ ಈ ಮಹಾನುಭಾವ. ಅವ್ರಿಗೆ ಗೊತ್ತಿಲ್ಲ. ನಮ್ದೇನು ಏನ್ ಬೈಲು ತೆಗಿತಾನೆ ತೆಗೀಲಿ. ಇವತ್ತು ನಾಳೆ ಯಾರಾದ್ರೂ ಹೊಡೆದ್ರೆ ಅವನಿಗೆ ನನ್ನ ಮೇಲೆ ಹಾಕ್ತೀರಿ ನೀವು. ಸಬ್ಜೆಕ್ಟ್ಗೆ ಬನ್ನಿ. ಅಲ್ಲ ಅಧ್ಯಕ್ಷ, ಹೇಳ್ತೀನಿ ಕೇಳ್ರಿ. ಆ ವ್ಯಕ್ತಿನೇ, ಅವನು ಕೂಡ ಆ ಯೂಟ್ಯೂಬರ್ ಅಲ್ಲಿ ಇರೋಂತಾನೆ. ಇಲ್ಲೇ ಕೊಡುಗೆಳಿಲ್ಲ ಅವನೇ. 90 ದಿನ ಜೈಲಲ್ಲಿದ್ದ ಆಚೆಗೆ ಬಂದವನೇ. ಉಚ್ಚನಾಯಿ ಹೊಡೆದಂಗೆ ಹೊಡೆದವ್ರೆ, ಲಾಯರ್ಗಳು ಹೊಡೆದವ್ರೆ, ಜನ ನೋಡಿತಾರೆ. ನೀವು ಗೃಹ ಸಚಿವರು ದಯವಿಟ್ಟು ಕ್ರಮ ತಗೊಬೇಕು. ಅವ್ನು ಬೇಲ್ ಕ್ಯಾನ್ಸಲ್ ಮಾಡೋದಕ್ಕೆ ದಯವಿಟ್ಟು ಮೂವ್ ಮಾಡಿ ಸರ್. ಕಮಿಷನರ್ ಬೈತಾನೆ ಸರ್, ಬರ್ತ್ಡೇ ಮೊನ್ನೆ ಆಚೆ ಕಡೆ ಒಂದು ಕೇಕ್ ಕಟ್ ಮಾಡಿದ್ರೆ ಅದನ್ನ ಕಾಮೆಂಟ್ ಮಾಡ್ತಾನೆ. ನಾವ್ ಏನ್ ಮಾಡ್ಬೇಕು ನೀವು ಹೇಳ್ಬೇಕು. ನೀವಿಲ್ಲಿ ಆದೇಶ ಕೊಟ್ರೆ ಬಾಯಿ ಮುಚ್ಚೋದು ಗೊತ್ತು ನನಗೆ. ಇಲ್ಲ ನಮ್ಮ ಹುಡುಗರು ಯಾರೋ ಮುಚ್ಚಿಸ್ತಾರೆ. ನಮ್ಮ ಹುಡುಗರು ಇದ್ದಾರೆ, ಅವರೇ ಎಲ್ಲ ನೋಡಿಕೊಳ್ಳುತ್ತಾರೆ ಅಂತ ಓಪನ್ ಆಗಿ ಹೇಳ್ತಾರಲ್ಲ, ಆ ಹುಡುಗರೆಲ್ಲ ಯಾರು ಅಂತ ಹುಡುಗರನ್ನು ಇವರು ಯಾಕೆ ಸಾಕುತ್ತಿದ್ದಾರೆ ಅಂತ ಈಗ ಅರ್ಥವಾಗುತ್ತದೆ. ಯಾರಾದರೂ ಅವರ ಅಕ್ರಮಗಳ ವಿರುದ್ಧ ಮಾತನಾಡಿದರೆ ಕೈಕಾಲು ಮುರಿತಾರೆ, ಇಲ್ಲ ಕೊಲೆ ಮಾಡಬಹುದೇನೋ ಗೊತ್ತಿಲ್ಲ. ಇಲ್ಲ ಸಿದ್ದರಾಮಯ್ಯ ಶಿಷ್ಯರು ಮುಖ್ಯಮಂತ್ರಿಗೆ ಮಾತಾಡಿದ್ರೆ ಬಿಡ್ತಾರ ಅವ್ರ ಶಿಷ್ಯರು? ಅವ್ರು ಹೊಡಿಬಹುದು. ಅಲ್ಲಿ ಹೊಡೆದ ಈಗ ಸಿಎಂ ಬುಡಕ್ಕೆ ಬಂದರು. ಸಿದ್ದರಾಮಯ್ಯನವರೇ, ನಿಮ್ ಶಿಷ್ಯರು ಯಾರಪ್ಪ? ಅವರು ನಿಮ್ಮಿಂದ ಯಾವ ವಿದ್ಯೆ ಕಲಿತರಪ್ಪ? ಶಿಷ್ಯರು ಅಂದ ಮೇಲೆ ಗುರುವಿನಿಂದೇನಾದರೂ ಒಂದು ಕಲಿತಿರಲೇಬೇಕಲ್ಲವೇ? ಸ್ನೇಹಿತರೆ, ಅವರ ಶಿಷ್ಯರು ಯಾರಂತ ಇಡೀ ರಾಜ್ಯಕ್ಕೆ ಗೊತ್ತು. ಈಗ ಈ ಎನ್ನೆಲ್ಲ ಸಾಹೇಬರು ಹೇಳುತ್ತಿರುವುದು ಅವರ ಶಿಷ್ಯರು ಅಂತ ಕರೆಸಿಕೊಳ್ಳುವ ಪುಂಡರು ಇಲ್ಲ ರೌಡಿಗಳು ಏನಾದರೂ ಇವರ ಮಾತನ್ನು ಕೇಳಿಸಿಕೊಂಡು ಆ ಲಾಯರ್ ಅವರನ್ನು ಒಡೆಯಬಹುದು, ಇಲ್ಲ ದೇವರ ಪಾದಕ್ಕೆ ಕಳಿಸಬಹುದು. ಇದರಲ್ಲಿ ಯಾವುದಾದರೂ ಆಗುವುದಂತೂ ಗ್ಯಾರಂಟಿ. ಇಂಥ ಉನ್ನತ ಸ್ಥಾನದಲ್ಲಿರುವ ವ್ಯಕ್ತಿಗಳೇ ಈ ರೀತಿ ಪ್ರಚೋದನಕಾರಿ ಮಾತುಗಳನ್ನು ವಿಧಾನಸೌಧದಲ್ಲಿ ಮಾತನಾಡುತ್ತಿದ್ದರೆ ಸಾಮಾನ್ಯ ಜನರು ಇವರ ಆದರ್ಶವನ್ನು ಪಾಲಿಸಿದರೆ ನಾಡಿನ ಗತಿ ಏನು ಅಂತ ಯೋಚಿಸಿ. ಇನ್ನು ಮುಂದಿನ ದಿನಗಳಲ್ಲಿ ಇಂಥ ಸತ್ಯ ಹರಿಶ್ಚಂದ್ರರ ವಿರುದ್ಧ ಯಾರಾದರೂ ಮಾತನಾಡಿದರೆ ನೀವು ಕೂಡ ಹರಿಶ್ಚಂದ್ರ ಘಾಟಿನಲ್ಲಿ ಭಸ್ಮ ಆಗೋದು ಗ್ಯಾರಂಟಿ. ಕೇಸ್ ನನ್ನ ಮೇಲೆ ಬರ್ತದಲ್ಲ, ಸದನದಲ್ಲಿ ನೀನೇ ಮಾತಾಡಿರೋದು ಏನೋ ಮಾಡ್ತೀನಿ ಅಂತೇಳಿ FIR ನಂದು A1 ಬರಬಾರ್ದು.